ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಒಳ್ಳೆ ಸ್ವೀಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಬರೀ 1 ಕಪ್ ಅಕ್ಕಿ ಹಾಗೆಯೇ 2 ಕಪ್ ಹಾಲಿದ್ರೆ ಸಾಕು ಈ ಒಂದು ಸ್ವೀಟ್ನ ಮಾಡ್ಕೊಬೋದು. ಯಾವಾಗಲೂ ಒಂದೇ ಥರ ಸ್ವೀಟ್ ಮಾಡ್ತಾ ಇರ್ತೀವಲ್ಲ, ಈ ಥರ ಡಿಫ್ರೆಂಟಾಗಿ ನಾವು ಟ್ರೈ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗೇ ಆಗುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡ್ಬೋದು. ಡಿಫ್ರೆಂಟಾಗಿ ಏನಾದರೂ ಸ್ವೀಟ್ ಮಾಡಬೇಕು ಅಂದಾಗ ಇದನ್ನು ನೀವು ಮಾಡ್ಕೊಬೋದು. ಮಾಡೋದು ಕೂಡ ತುಂಬಾ ಸುಲಭ. ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ. ನಾವು ಮಾಮೂಲಿ ಅಕ್ಕಿನ ಯೂಸ್ ಮಾಡ್ತೀವಿ ಮತ್ತು ಹಾಲನ್ನು ಯೂಸ್ ಮಾಡ್ತೀವಿ. ಇದು 2 ಇದ್ದರೆ ಸಾಕು, ಬೇಗನೆ ಮಾಡ್ಕೊಬೋದು. ಒಂದು ಒಳ್ಳೆ ಸ್ವೀಟ್ನ ನಾವು ಮನೇಲಿ ಈಸಿಯಾಗಿ ಮಾಡ್ಕೊಬೋದು. ನೀವೇ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅಥವಾ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಇದನ್ನು ಮಾಡಿಕೊಡ್ಬೋದು. ತುಂಬಾ ಬೇಗ ಆಗಿಬಿಡುತ್ತೆ. ಹಾಗೆಯೇ ಹೊಸ ರೆಸಿಪಿ ಕೂಡ. ಇವಾಗ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೇಗೆ ಮಾಡೋದು ಅಂತ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಶೇರ್ ಮಾಡಿ. ಅವ್ರಿಗೂ ಕೂಡ ಯೂಸ್ ಆಗುತ್ತೆ. ಮೊದಲಿಗೆ ಇದನ್ನು ಮಾಡ್ಕೊಳ್ಳೋದಕ್ಕೆ ಒಂದೇ 1 ಕಪ್ ಅಕ್ಕಿ ಸಾಕು. ನಾನು ತೋರಿಸ್ತಾ ಇದ್ದೀನಿ ನೋಡಿ. ಅದೇ ಕಪ್ಪಲ್ಲಿ ನಾನು ಅಳತೆನ ಮಾಡ್ಕೊಳ್ತಾ ಇದ್ದೀನಿ. ನಾನು ಅಕ್ಕಿನ ಹಾಕ್ಕೊಂಡಲ್ವ, ಅದೇ ಕಪ್ಪಲ್ಲಿ ಅಳತೆಗೆ ಅಂತ ಇಟ್ಕೊಂಡಿದ್ದೀನಿ. ನೀವು ಯಾವುದಾದ್ರೂ ಕಪ್ಪನ್ನ ಯೂಸ್ ಮಾಡಿ ಅದನ್ನು ಅಳತೆಗೆ ಅಂತ ಇಟ್ಕೊಳ್ಳಿ ಅಷ್ಟೇ. ಒಂದೇ 1 ಕಪ್ಪು ಅಕ್ಕಿನ ನಾನು ಇಲ್ಲಿ ಬೌಲಿಗೆ ಹಾಕ್ಕೊಂಡು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಒಂದು 3ರಿಂದ 4 ಸಲ ವಾಶ್ ಮಾಡ್ಕೊಬೇಕು. ಇವಾಗ ನಾನು ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಲಾಸ್ಟಿಗೆ ಮತ್ತೆ 1 ಗ್ಲಾಸ್ ನೀರನ್ನು ಹಾಕಿಬಿಟ್ಟು ಇದನ್ನು ಒಂದು ಅರ್ಧ ಗಂಟೆ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇದು ಅಕ್ಕಿ ನೆನಿಬೇಕು, ಹಾಗಾಗಿ 1 ಗಂಟೆ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಟೈಮ್ ಇಲ್ಲ ಅಂತ ಹೇಳಿದ್ರೆ ಒಂದು ಅರ್ಧ ಗಂಟೆ ಎತ್ತಿಟ್ಕೊಳ್ಳಿ ಸಾಕು. ಬಟ್ ಜಾಸ್ತಿ ಹೊತ್ತು ಅಕ್ಕಿನ ನೆನೆಸಿಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು 1 ಗಂಟೆ ಅಕ್ಕಿನ ನೆನೆಸಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಏನಾದರೂ ಟೈಮ್ ಇತ್ತು ಅಂದರೆ 1 ಗಂಟೆನೇ ನೆನೆಸಿ, ಇಲ್ಲ ಜಾಸ್ತಿನೇ ನೆನೆಸ್ಕೊಬೋದು ಅಕ್ಕಿನ. ಇವಾಗ ನಾನು ಒಂದು ಮಿಕ್ಸರ್ ಜಾರ್ ತೊಗೊಂಡು 1 ಗಂಟೆ ಆದಮೇಲೆ ಮಿಕ್ಸರ್ ಜಾರಿಗೆ ಬರೀ ಅಕ್ಕಿನ ಹಾಕ್ಕೊಬೇಕು, ನೀರನ್ನು ಹಾಕ್ಕೊಬಾರ್ದು. ಬರೀ ನಾವು ನೆನೆಸಿಟ್ಟಿರೋ ಅಕ್ಕಿನ ಹಾಕ್ಕೊಂಬಿಟ್ಟು ಅದಕ್ಕೆ ಅರ್ಧ ಕಪ್ ಆಗೋಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಯಾವ ಕಪ್ಪಲ್ಲಿ ನಾನು ಅಕ್ಕಿ ಹಾಕ್ಕೊಂಡಿದ್ನೋ ಅದೇ ಕಪ್ಪಲ್ಲಿ ಮೊಸರನ್ನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗೋಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಡೆಸಿಕೇಟೆಡ್ ಕೋಕೋನಟ್ನ ಒಂದು 1/4 ಕಪ್ನ ಹಾಕ್ಕೊಬೇಕು. ಡೆಸಿಕೇಟೆಡ್ ಕೋಕೋನಟ್ ಮನೇಲಿ ಇಲ್ಲ ಅಂತ ಹೇಳಿದ್ರೆ ನೀವೇ ಮನೇಲಿ ಈಸಿಯಾಗಿ ಮಾಡ್ಕೊಬೋದು. ಏನೂ ಇಲ್ಲ, ಕಾಯಿನ ತುರ್ಕೊಬೇಕು. ತುರಿದಿರೋ ಕಾಯಿನ ಮಿಕ್ಸಿಲಿ ಒಂದ್ಸಲ ಚೆನ್ನಾಗಿ ಆಡಿಸ್ಕೊಂಬಿಟ್ಟು ಲೋ ಫ್ಲೇಮಲ್ಲಿ ಅದನ್ನು ಹುರ್ಕೊಬೇಕು. ಕಲರ್ ಚೇಂಜ್ ಆಗಬಾರ್ದು, ವೈಟಲ್ಲೇ ಇರಬೇಕು. ನಿಧಾನ ಅದನ್ನು ಹುರ್ಕೊಬೇಕು. ಇಷ್ಟು ಮಾಡಿದ್ರೆ ಡೆಸಿಕೇಟೆಡ್ ಕೋಕೋನಟ್ ರೆಡಿನೇ ಆಗಿಬಿಡುತ್ತೆ. ಅದನ್ನು ನಾನು 1/4 ಕಪ್ ಆಗೋಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ಆಮೇಲೆ 1/4 ಟೇಬಲ್ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ, ಜಾಸ್ತಿ ಹಾಕ್ಕೊಬಾರ್ದು, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಆಮೇಲೆ ಸ್ವಲ್ಪ ಎಲ್ಲೋ ಫುಡ್ ಕಲರ್ ಇದ್ದರೆ ಹಾಕ್ಕೊಳ್ಳಿ. ಎಲ್ಲೋ ಫುಡ್ ಕಲರ್ ಇಲ್ಲ ಅಂತ ನಾನು ಆರೆಂಜ್ನ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಕಲರ್ನ ಸ್ಕಿಪ್ ಮಾಡ್ಬೋದು, ಬಟ್ ಯೆಲ್ಲೋಯಿಶ್ ಆಗಿ ಚೆನ್ನಾಗಿ ಕಾಣುತ್ತೆ ಅಂತ ಹಾಕ್ಕೊಬೇಕು. ಅದಾದಮೇಲೆ 2 ಸ್ಪೂನ್ ಆಗೋಷ್ಟು ಸಕ್ಕರೆ, ಆಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ತುಪ್ಪ, ಇಷ್ಟನ್ನು ಹಾಕ್ಕೊಂಬಿಟ್ಟು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೀರು ಏನೂ ಹಾಕಲೇಬಾರ್ದು. ಹಾಗೆಯೇ ಅದನ್ನು ಗ್ರೈಂಡ್ ಮಾಡ್ಕೊಬೇಕು. ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ. ನಾವು ದೋಸೆ ಎಲ್ಲ ಮಾಡ್ತೀವಲ್ಲ, ಆ ಥರ ಆಗಿದೆ. ಅದು ಯೆಲ್ಲೋ ಕಲರ್ ಬರಲಿಲ್ಲ, ಹಾಗಾಗಿ ನಾನು ಮತ್ತೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಏನಾದರೂ ಯೆಲ್ಲೋ ಕಲರ್ ಇದ್ದರೆ ಅದನ್ನು ಹಾಕ್ಕೊಳ್ಳಿ. ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಕಲೇಬೇಕು ಅಂತ ಏನೂ ಇಲ್ಲ, ಬಟ್ ನೋಡೋಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಂತ ಅಷ್ಟೇ. ಇವಾಗ ನಾನು ಕಪ್ಪನ್ನು ತೊಗೊಂಡಿದ್ದೀನಿ ನೋಡಿ, ಸಣ್ಣ ಕಪ್ಪನ್ನು ತೊಗೊಂಡಿದ್ದೀನಿ. ನಾನು ಬರೀ ಒಂದೇ 1 ಕಪ್ ಅಕ್ಕಿ ಹಾಕ್ಕೊಂಡಿದ್ದೆ ಸಣ್ಣ ಕಪ್ಪಲ್ಲಿ. ಅದರಲ್ಲಿ 5 ಕಪ್ ಆಗೋಷ್ಟು ಸ್ವೀಟ್ ಆಗುತ್ತೆ. ಬಟ್ ನಾನಿಲ್ಲಿ 3 ಮಾಡ್ಕೊಂಡಿದ್ದೀನಿ ಅಷ್ಟೇ. ಅದನ್ನು ಕಪ್ಪಿಗೆ ಹಾಕ್ಕೊಂಬಿಟ್ಟು ನಾವು ಮಾಮೂಲಿ ಇಡ್ಲಿ ಎಲ್ಲ ಬೇಯಿಸ್ತೀವಲ್ಲ, ಅದೇ ಥರ ಇದನ್ನು ಕೂಡ ಬೇಯಿಸ್ಕೊಳ್ಳೋದು. ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನೀರು ಕುದಿ ಬಂದಮೇಲೆ ಇದನ್ನು ಇಟ್ಕೊಂಡು ಬೇಯಿಸ್ಕೊಂಡ್ರೆ ಒಂದು ಅರ್ಧ ಗಂಟೆ ಬೇಯಿಸ್ಕೊಂಡ್ರೆ ಸಾಕು. ನೀವು ಚೆಕ್ ಮಾಡ್ತಿರ್ಬೋದು ಬೇಕಿದ್ದರೆ. ನಾನು ತೋರಿಸ್ದೆ ನೋಡಿ, ಈ ಥರ ಆಗಿದೆ. ಕೇಕ್ ಥರ ಆಗಿರುತ್ತೆ ಅದು. ಇವಾಗ ಅದನ್ನು ಸೈಡಲ್ಲಿ ಇಟ್ಕೊಂಬಿಟ್ಟು ಇನ್ನೂ ಒಂದು ಪಾತ್ರೆಗೆ 1.5 ಕಪ್ ಆಗುವಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಇದನ್ನು ಜಾಸ್ತಿ ಕೂಡ ಮಾಡ್ಕೊಬೋದು, ಯಾಕಂದರೆ ನಾವು ಮಾಡಿದ್ದೀವಲ್ಲ ಸ್ವೀಟು, ಅದು ತುಂಬಾ ಸಾಫ್ಟಾಗಿ ಜ್ಯೂಸಿಯಾಗಿ ಇರುತ್ತೆ ಹಾಗಾಗಿ. ಆಮೇಲೆ ಒಂದೇ 1 ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕ್ಕೊಂಡು ಮತ್ತೆ ನಾನು ಆರೆಂಜ್ ಕಲರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಯೆಲ್ಲೋಯಿಶ್ ಆಗಿ ಬಂತು, ಬಟ್ ನಾನು ಆವಾಗಲೇ ಹಾಕಿದ್ದು ಬರಲಿಲ್ಲ. ಇಟ್ಸ್ ಓಕೆ. ನೀವು ಬೇಕಿದ್ದರೆ ಯೆಲ್ಲೋ ಕಲರ್ ಇದ್ದರೆ ಹಾಕ್ಕೊಳ್ಳಿ. ಕಲರನ್ನು ಯೂಸ್ ಮಾಡದೆ ಕೂಡ ಮಾಡ್ಕೊಬೋದು. ಇವಾಗ ನಾವು ಇಡ್ಲಿನ ಹೇಗೆ ತೆಗಿತೀವಿ ಅದೇ ಥರ ಇದನ್ನು ತೆಕ್ಕೊಳ್ಳೋದು. ಕೇಕ್ ಥರ ಬಂದಿರುತ್ತೆ ಇದು. ಇವಾಗ ನೋಡಿ ತೋರಿಸ್ತಾ ಇದ್ದೀನಿ. ಇಡ್ಲಿ ಥರ ಅಥವಾ ಕೇಕ್ ಥರ ಬಂದಿರುತ್ತೆ. ಇದು ತುಂಬಾ ಸಾಫ್ಟಾಗಿ ಬಂದಿರುತ್ತೆ. ಇವಾಗ ಅದೇ ಕಪ್ಪಿಗೆ ನಾನು ಮತ್ತೆ ಹಾಕ್ಕೊಂಬಿಟ್ಟು ಇದನ್ನು ನಾವು ಹಾಲನ್ನು ಕಾಯಿಸಿ ಇಟ್ಕೊಂಡಿದ್ವಲ್ಲ, ಸ್ವಲ್ಪ ಸಕ್ಕರೆ ಕಲರ್ನ ಹಾಕಿ ಅದನ್ನು ಮೇಲೆ ಹಾಕ್ಕೊಂಬಿಟ್ಟು ಅದ್ರ ಮೇಲೆ ಸ್ವಲ್ಪ ಬಾದಾಮನ್ನ ಸಣ್ಣದಾಗಿ ಕಟ್ ಮಾಡಿ ನಾನು ಗಾರ್ನಿಷಿಗೆ ಹಾಕ್ಕೊಂಡಿದ್ದೀನಿ.
ಹಾಲನ್ನು ಕಾಯಿಸಿ ಹಾಕ್ಕೊಂಡ್ವಲ್ಲ ಅದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಆವಾಗ. ನೋಡಿದ್ರಲ್ವ, ಈಸಿಯಾಗಿ ಸ್ವೀಟ್ ರೆಡಿನೇ ಆಗೋಯ್ತು. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.